ಮೊದಲನೇ ಸುದ್ದಿ ನೋಡೋಣ. ಕಾರವಾರದ ಸ್ಟೋರಿನ. ಕಾರವಾರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ನಲ್ಲಿ ಎಂಜಿನ್ ಬ್ಯಾಟರಿ ಸ್ಫೋಟಗೊಂಡು ಅಗ್ನಿ ಅವಘಡ ಸಂಭವಿಸಿದೆ. 20ಕ್ಕೂ ಹೆಚ್ಚು ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. 3 ಮೀನುಗಾರರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಸಮುದ್ರ ತೀರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂಜುದೀವ್ ಸಮೀಪ ಬರ್ತಾ ಇದ್ದಂತೆ ಬೋಟ್ನಲ್ಲಿದ್ದ ಬ್ಯಾಟರಿ ಸ್ಫೋಟಗೊಂಡು ಬೆಂಕಿ ಅನಾಹುತ ಸಂಭವಿಸಿದೆ. ಇನ್ನು ಅವಘಡದಲ್ಲಿ ಒಡಿಶಾ ಮೂಲದ ಮೀನುಗಾರನೋರ್ವ ನಾಪತ್ತೆಯಾಗಿರುವುದು ಗೊತ್ತಾಗಿದೆ. ಇವಾಗ ಒಂದು ಮುಗ್ಧ ಕಂದಮ್ಮನ ಸ್ಟೋರಿ ನೋಡೋಣ. ಅದು ಏನೂ ಅರಿಯದ ಕಂದಮ್ಮ ಪಾಪ ಅಪ್ಪ ಅಮ್ಮ ಹೇಳ್ದಂಗೆ ಅಂಗನವಾಡಿಗೆ ಅಂತ ಹೋಗಿತ್ತು. ಆದ್ರೆ ಅಂಗನವಾಡಿಯ ಆಯಾ ರಾಕ್ಷಸಿಯಾದ್ದು 3.5 ವರ್ಷದ ಬಾಲಕನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾಳೆ. ಇಷ್ಟಕ್ಕೂ ಮಗು ಏನ್ ಮಾಡ್ತು? ಆಯಾ ಕೊಟ್ಟ ಶಿಕ್ಷೆ ಏನು? ಈ ಸ್ಟೋರಿ ನೋಡಿ. ಕೈ ಕಾಲು ಸುಟ್ಕೊಂಡಿರೋ ಈ ಮಗು ನೋಡಿ. ಆಟ ಆಡೋಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದೆ ಅನ್ಕೋಬೇಡಿ. ಅಂಗನವಾಡಿಯ ಆಯಾ ನೀಲಮ್ಮ ಇದಕ್ಕೆಲ್ಲ ಕಾರಣ. ಮೈಸೂರಿನ ಶ್ರೀರಾಂಪುರ ಬಳಿಯ ದೇವಯ್ಯನ ಹುಂಡಿಯ ಅಂಗನವಾಡಿಯ ಆಯಾ ನೀಲಮ್ಮ ಮಗುವಿಗೆ ಹೀಗೆ ಕಾಯಿಸಿದ ಚಾಕುವಿನಿಂದ ಬರೆ ಹಾಕಿದ್ದಾಳೆ. ಯಾಕೆಂದ್ರೆ ಮಗು ಅಂಗನವಾಡಿಯೊಳಗೆ ಮೂತ್ರ ವಿಸರ್ಜನೆ ಮಾಡ್ತು ಅನ್ನೋ ಸಣ್ಣ ಕಾರಣಕ್ಕೆ. ಬೆಳಗ್ಗೆ ಬಿಟ್ಬಿಟ್ಟು ಹೋದ್ವಿ ಸರ್. ನಾವು ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಬಂದ್ವಿ. ಮೇಡಮ್ ಇರ್ಲಿಲ್ವಂತೆ. ಆವಾಗ ಚಾಕಲ್ ಕಾಯಿಸಿ ಸುಟ್ಬಿಟ್ರಂತೆ. ಮಗು ಟಾಯ್ಲೆಟ್ ಮಾಡಬೇಕು ಅಂದ ತಕ್ಷಣ ಮಧ್ಯಾಹ್ನ 3 ಗಂಟೆ ತನಕ ತಡ್ಕೊಂಡು ಕೂತಿದೆ. ಅದು ಗೊತ್ತಿಲ್ಲ ನಮಗೆ. ನಾನು ಬಂದು ಕರ್ಕೊಂಡೋಗಿ ಮನೇಲಿ ನೀರು ಕುಡಿಬೇಕು ಅಂದ ಕೊಡೋಕೆ ಹೋದೆ. ಅವಾಗ ಏನಪ್ಪ ಇದು ಕಾಲು ಅಂದಾಗ ಆಯಾ ಚಾಕಲಿಗೆ ಗ್ಯಾಸ್ ಕಾಯಿಸ್ಕೊಂಡು ಸುಟ್ಬಿಟ್ರು ಅಂತೆ. ನಿನ್ನೆ ಆಯಾ ಬರೆ ಹಾಕಿದ್ದು ಗೊತ್ತಾಗ್ತಾ ಇದ್ದಂತೆ ಪೋಷಕರು ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಆಮೇಲೆ ಪೊಲೀಸರು ಬಂದು ಆಯಾಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಘಟನೆ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಆಯಾಳನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಆ ಮೇಡಮ್ ಮಾದೇವಮ್ಮ ಅಂತ ಇದ್ದಾರೆ, ಅವ್ರನ್ನು ಎದುರಿಸ್ಕೊಂಡು ಇವಳದೊಂಥರ ದಬ್ಬಾಳಿಕೆ. ಯಾರು ಸ್ಥಳೀಯರು ಗ್ರಾಮಸ್ಥರು ಅವ್ರ ಮಕ್ಕಳು ಬಿಟ್ಟಿರ್ತಾರೆ, ಹೋದ್ರೆ ಅಮ್ಮ ನಾನು ಹಂಗೆ ಹಿಂಗೆ ಅಂತ ಅವರು ದಬಾಯಿಸಿ ಕಳ್ಸೋದು. ಆ ತಾಯಂದಿರು ಪಾಪ ಮನೆ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರು ಬರೋದು 3-3:30 ಆಗುತ್ತೆ, ಕಷ್ಟದಲ್ಲಿರ್ತಾರೆ. ಮಕ್ಕಳನ್ನ ಏನೋ ಒಂದು ಇಲ್ಲಿ ಸೇಫ್ ಆಗಿರ್ತವೆ ಅಂತ ಬಿಟ್ಬಿಟ್ಟು ಹೋಗ್ತಾರೆ ಸರ್. ಆ ಅಮ್ಮನ್ನ ಇಲ್ಲಿ ಇರಬಾರ್ದು, ಮುಂದೆ ಯಾವುದೇ ಮಕ್ಕಳಿಗೂ ಈ ರೀತಿ ತೊಂದರೆ ಆಗಬಾರ್ದು. ಒಟ್ನಲ್ಲಿ ಪುಟ್ಟ ಮಕ್ಕಳನ್ನ ಪೋಷಿಸಿ ಆರೈಕೆ ಮಾಡಬೇಕಾಗಿದ್ದ ಅಂಗನವಾಡಿಯ ಆಯಾ ಅದೇ ಮಕ್ಕಳ ಪಾಲಿಗೆ ರಾಕ್ಷಸಿಯಾಗಿದ್ದಾಳೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ತಾಯಿಯೊಬ್ಳು ತಾನೇ ಹೆತ್ತ ಮಗಳನ್ನ ಮನಸೋ ಇಚ್ಛೆ ಥಳಿಸಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಜುಬಾಗ್ ಪಿಂಗೆ ರೋಡ್ ನಿವಾಸಿ ರೇಣುಕಾ ಎಂಬಾಕೆ ಮಗಳ ಮೇಲೆ ಕ್ರೌರ್ಯವನ್ನು ಮೆರೆದಿದ್ದಾಳೆ. ಕುಡಿದ ಅಮಲಿನಲ್ಲಿ 12 ವರ್ಷದ ಮಗಳನ್ನ ನೆಲಕ್ಕೆ ಕೆಡವಿ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾಳೆ. ಕಾಪಾಡಿ ಕಾಪಾಡಿ ಅಂತ ಕಿರುಚಾಡಿದ್ರು ಬಿಡದೆ ಮನಸೋ ಇಚ್ಛೆ ಥಳಿಸಿದ್ದಾಳೆ. ನೋಡಿದ್ರಲ್ಲ ಎಂತೆಂತ ಜನ ಇರ್ತಾರೆ ಅಂತ. ಮುಂದಿನ ಸ್ಟೋರಿ ನೋಡೋಣ. ಲೋನ್ ಕೊಡಿಸುವಂತ ನೆಪದಲ್ಲಿ ವಂಚನೆ ಮಾಡಿದ ವ್ಯಕ್ತಿಗೆ ಮಹಿಳೆಯರೇ ಸಖತ್ತಾಗಿ ಗೂಸ ಕೊಟ್ಟಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ಎನ್ಜಿಒ ಹೆಸರಲ್ಲಿ ಮಂಜುನಾಥ್ ಡಬ್ಬಯ್ಯ ಸಾರ್ವಜನಿಕರ ಹಣವನ್ನು ಲಪಟಾಯಿಸಿದ್ದ. ಇವತ್ತು ಸಿಕ್ಕಿಬಿದ್ದ ವಂಚಕನಿಗೆ ಮಹಿಳೆಯರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಎಂಡೋಸಲ್ಫಾನ್ಗೆ ಮತ್ತೊಂದು ಬಲಿಯಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪುತ್ತೂರು ತಾಲೂಕಿನ ಒಳಮೊಗ್ರು ನಿವಾಸಿ ಪುಷ್ಪಾವತಿ ಅನ್ನೋರು ಸಾವನ್ನಪ್ಪಿದ್ದಾರೆ. ಕಳೆದ 4 ತಿಂಗಳಿಂದ ಅನಾರೋಗ್ಯ ಪೀಡಿತರಾಗಿದ್ರು ಈ ಸಂತ್ರಸ್ತೆ. ನೀರಿನ ಹಾಸಿಗೆ ನೀಡೋದಾಗಿ ಭರವಸೆಯನ್ನ ಸರ್ಕಾರ ಕೊಟ್ಟಿತ್ತು. ಪುಷ್ಪಾವತಿ ಸಾಯೋವರೆಗೂ ಕೂಡ ನೀರಿನ ಹಾಸಿಗೆ ಕಡೆಗೂ ಕೂಡ ಸರ್ಕಾರದ ವತಿಯಿಂದ ಸಿಗಲೇ ಇಲ್ಲ. ಭರವಸೆಯಾಗೆ ಉಳಿದು ಹೋಯಿತು. ಬಟ್ ಈಗ ಎಂಡೋಸಲ್ಫಾನ್ಗೆ ಮತ್ತೊಂದು ಜೀವ ಬಲಿಯಾಗಿದೆ. ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ನೀರಿನ ಹಾಸಿಗೆಯನ್ನು ನಾವು ಸಪ್ಲೈ ಮಾಡ್ತೀವಿ ಅಂತ, ಆದರೆ ಕೊನೆ ಮೂಮೆಂಟ್ ತನಕ ಸಪ್ಲೈ ಮಾಡಿಲ್ಲ. ಮಾರಕ ಎಂಡೋಸಲ್ಫಾನ್ಗೆ ಇದೀಗ ಮತ್ತೊಂದು ಬಲಿಯಾಗಿದೆ.
ಇದೊಂಥರ ವಿಚಿತ್ರ ಸ್ಟೋರಿ. ಈ ಸ್ಟೋರಿ ನೋಡಿದ್ರೆ ನಿಮಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಗಂಡನ ಬಗ್ಗೆ ಅನುಮಾನ ಬಂದು ಪತ್ನಿ ಸ್ನೇಹಿತೆ ಮೂಲಕ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ದಾಳಂತೆ. ಹಾಗಿದ್ರೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ದಂಪತಿ ಮಧ್ಯೆ ನಡೆದಿದ್ದೇನು? ಪತ್ನಿ ಮೇಲೆ ಪತಿಯ ಆರೋಪ ಹಾಕ್ತಾ ಇರೋದು ಯಾಕೆ? ಶಿವಮೊಗ್ಗದಿಂದ ಬಂದಿರೋ ಈ ಸ್ಟೋರಿ ನೋಡಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಈಗ ನನ್ನನ್ನು ಯಾವ ಕೇಸಲ್ಲಾರ ಸಿಗಾಕ್ಸ್ಬೇಕು ಅನ್ನೋದು ಒಂದು ನನ್ನ ಹೆಂಡ್ತಿಗೆ. ಈಗ ಸಿಗಾಕ್ಸೋಕ್ಕೆ ಅದಕ್ಕೆ ಬೇರೆ ಹುಡುಗಿ ಕೈಯಿಂದ ಫೋನ್ ಮಾಡಿ ಮೆಸೇಜ್ ಮಾಡಿಸೋದು, ನಿಮ್ಮ ಫ್ರೆಂಡು ಅಂತ ಎಲ್ಲ ಸುಳ್ಳು ಹೇಳಿಕೆಗಳನ್ನು ಕೊಡೋದು. ಪತ್ನಿ ವಿರುದ್ಧವೇ ಆರೋಪಿಸುತ್ತಿರುವ ವ್ಯಕ್ತಿ ಹೆಸರು ಶಿವಾನಂದ್. ಶಿವಮೊಗ್ಗದ ಚಾಲುಕ್ಯ ನಗರದ ನಿವಾಸಿ. 4 ವರ್ಷಗಳ ಹಿಂದೆ ಭದ್ರಾವತಿಯ ಹೊಸಮನೆ ಬಡಾವಣೆಯ ಪ್ರಿಯಾಂಕಾ ಎಂಬಾಕೆಯನ್ನ ಮದುವೆಯಾಗಿದ್ರು. ಆದ್ರೆ ಕೌಟುಂಬಿಕ ಕಲಹದ ಕಾರಣದಿಂದ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ನಲ್ಲಿ ವಿವಾದ ಬಗೆಹರಿಸಿಕೊಳ್ಳೋದು ಬೇಡ, ನಾವೇ ಬಗೆಹರಿಸಿಕೊಳ್ಳೋಣ, ಇಲ್ಲದಿದ್ದರೆ ಕೊಲೆ ಮಾಡ್ತೀನಿ ಅಂತ ಹೆಂಡತಿ ಬೆದರಿಕೆ ಹಾಕಿದ್ಲಂತೆ. ಅಲ್ಲದೆ ಸ್ನೇಹಿತಿಗೆ ಹೇಳಿ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನಿಸಿದ್ದಾಳಂತೆ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಲು ಹೋದ್ರು, ಪೊಲೀಸರು ಕೇಳ್ತಿಲ್ಲವಂತೆ. ಹನಿ ಟ್ರ್ಯಾಪು ಅವರು ಡೈವರ್ಸ್ ಕೇಸಲ್ಲಿ ಸೋಲೋ ಸಮಯ ಬಂದಿದೆ. ಆಮೇಲೆ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ್ದೀನಿ ಕೋರ್ಟಲ್ಲಿ. ಆದರೆ ಜಯನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ FIR ಮಾಡಲ್ಲ ಅಂತ ಕೂತ್ಕೊಂಡಿದ್ದಾರೆ. ಈಗ ಸಿಗಾಕ್ಸೋಕ್ಕೆ ಅದಕ್ಕೆ ಬೇರೆ ಹುಡುಗಿ ಕೈಯಿಂದ ಫೋನ್ ಮಾಡಿ ಮೆಸೇಜ್ ಮಾಡಿಸೋದು. ಅಂತಂದರೆ ಇಲ್ಲ ನಾನು ನಿಮ್ಮ ಹತ್ರ ಮಾತಾಡಬೇಕು, ಇಲ್ಲ ವಿಡಿಯೋ ಕಾಲ್ ಮಾಡಿ, ಇಲ್ಲ ಮೀಟ್ ಆಗ್ರಿ ನನಗೆ ಅಂತ ಹನಿ ಟ್ರ್ಯಾಪ್ ಮಾಡೋಕ್ಕೆ ನೋಡಿರೋದು. ಕರೆಸಿ ಇದು ಮಾಡೋಣ, ನನ್ನ ಅತ್ಯಾಚಾರದ ಕೇಸು ಏನೋ ಹಾಕೋಣ ಅಂತ ಮಾಡಿದ್ದಾರೆ. ಆದ್ರೆ ಗಂಡ ಶಿವಾನಂದ್ ಆರೋಪವನ್ನ ಪತ್ನಿ ಪ್ರಿಯಾಂಕಾ ನಿರಾಕರಿಸಿದ್ದಾರೆ. ಹನಿ ಟ್ರ್ಯಾಪ್ ಇದು ಅವನಾಗಿ ತಗೊಂಬಂದಿರೋದು. ಯಾಕಂದ್ರೆ ಡಿವೋರ್ಸಿಗೋಸ್ಕರ ಇದು ಏನೇನೋ ಪ್ಲಾನ್ ಮಾಡಿ ಗೇಮ್ ಮಾಡಿ ಮಾಡ್ತಾ ಇರೋದು ಅಷ್ಟೇ. ಅವನ ಪ್ರಕಾರ ಹಿಂಗ್ ಮಾಡಿದ್ರೆ ಹಿಂಗ್ ಕೊಡ್ತಾಳ, ಹಿಂಗ್ ತೊಂದರೆ ಮಾಡಿದ್ರೆ, ಇವಾಗ ಫ್ರೆಂಡ್ಸ್ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಬಂತು ಅಂದ್ರೆ ಇವಾಗ ಅವ್ರ ಫ್ಯಾಮಿಲಿನ ನನಗೆ ತೊಂದರೆ ಮಾಡ್ತಾರಲ್ಲ, ತೊಂದರೆ ಮಾಡಿದ್ರೆ ಯಾರ ಹಿಂಗ್ ಕೊಡ್ತಾಳ ಹಂಗ್ ಕೊಡ್ತಾಳ ಅಂತ ಫುಲ್ ಟ್ರಯಲ್ ಮಾಡ್ತಾ ಇರೋದು. ಒಟ್ಟಾರೆ ಗಂಡ ಹೆಂಡತಿ ಮಾತಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸ್ ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ. ಇವರಿಬ್ಬರ ಶೀತಲ ಸಮರ ಮೈತ್ರಿ ಸರ್ಕಾರವನ್ನೇ ಬುಡಮೇಲು ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಈ ನಡುವೆ ಡಿಕೆಶಿ ಸೈಲೆಂಟ್ ಆಗಿದ್ರೆ ಬಿಜೆಪಿ ಇಬ್ಬರ ನಡುವಿನ ಲಾಭ ಪಡೆಯೋಕೆ ಹೆಜ್ಜೆ ಇಟ್ಟಿದೆ. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೀದಿಗೆ ಬಂತು ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಫೈಟ್. ರಂಪಾಟದ ಮಧ್ಯೆಯೇ ಹಾಸನಕ್ಕೆ ಶಿಫ್ಟ್ ಆಯಿತು ಕೆಶಿಪ್. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ. PLD ಬ್ಯಾಂಕ್ ಚುನಾವಣೆಗಾಗಿ ಶುರುವಾದ ಇವರ ಜಗಳ ವಿಕೋಪಕ್ಕೆ ತಿರುಗಿದೆ. ಇವರಿಬ್ಬರ ರಂಪಾಟದಿಂದ ಕಾಂಗ್ರೆಸ್ ಮುಜುಗರಕ್ಕೀಡಾಗ್ತಾ ಇದೆ. ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿದ್ದ ಕೆಶಿಪ್ ಕಚೇರಿ ಸದ್ದಿಲ್ಲದೆ ಹಾಸನ ಜಿಲ್ಲೆಗೆ ಶಿಫ್ಟ್ ಆಗಿದೆ. ಇದರಲ್ಲಿ ಸೂಪರ್ ಸಿಎಂ ರೇವಣ್ಣರ ಕೈವಾಡವಿದೆ ಅಂತ ಹೇಳಲಾಗ್ತಾ ಇದೆ. ಇದು ಕಾಂಗ್ರೆಸ್ ನಾಯಕರು ಹೋರಾಟಗಾರರನ್ನ ಕೆರಳಿಸಿದೆ. ಅದು ಹೇಳುತ್ತಿಲ್ಲ, ಈ ಸದ್ಯ ಅದು ಕಾಂಪ್ಲಿಕೇಟ್ ಮಾಡಬೇಡ್ರಿ. ಈಗಾಗಲೇ ಬೇರೆ ಇದೇ ಬಹುಶಃ ನಿಮಗೆಲ್ಲ ಹೇಳಿದ್ದೀನಿ, ಮರಳಿ ಕೇಳ್ಬಾರ್ದು. ದಯವಿಟ್ಟು ಆ KCP ಹೋಗ್ಬಾರ್ದು. ನಾನು ಸತೀಶ್ ಪ್ರಯತ್ನ ಮಾಡತ್ತೀವಿ, ಬಟ್ ದುರ್ದೈವ ಬೇರೆದಾರು ಸಾಥ್ ಕೊಡತ್ತಾರಲ್ಲ, ನಾವು ಅಷ್ಟೇ ಪ್ರಯತ್ನ ಮಾಡೋದು. ಅದಕ್ಕೆ ನೋಡೋಣ, ಮತ್ತೆ ಪ್ರಯತ್ನ ಮಾಡ್ತೇವೆ. ನೋಡೋಣ, ಈಗ ಏನು ಅದ್ರ ಬಗ್ಗೆ ಹೇಳೋ ಸ್ಥಿತಿಯಲ್ಲಿ ನಾವು ಸ್ಟಡಿ ಮಾಡ್ತೀನಿ. PLD ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಆದೇಶ. ಈ ಮಧ್ಯೆ ತಡೆ ಹಿಡಿಯಲಾಗಿದ್ದ PLD ಬ್ಯಾಂಕ್ ಚುನಾವಣೆಯನ್ನ ಶೀಘ್ರವೇ ನಡೆಸುವಂತೆ ಧಾರವಾಡ ಹೈಕೋರ್ಟ್ ಆದೇಶ ನೀಡಿದೆ. ಹೈಕೋರ್ಟ್ ಆದೇಶದಿಂದ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಸಮರ ಸಾರಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣಕ್ಕೆ ಮೊದಲ ಜಯ ಸಿಕ್ಕಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಶಾಸಕ ಸತೀಶ್ ಜಾರಕಿಹೊಳಿ, ಚುನಾವಣೆಯ ಫಲಿತಾಂಶ ಬರೋವರೆಗೂ ನಾನೇನು ಹೇಳೋದಿಲ್ಲ, ಫಲಿತಾಂಶ ಬಂದ ನಂತರ ನಮ್ಮ ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ನೋಡೋಣ, ಚುನಾವಣೆ ನೋಡೋಣ. ಇಂಥವು ಚುನಾವಣೆ ಬಹಳಷ್ಟು ಆಗಿದೆ, ಹೋಗಿದೆ. ಸೊ ಇದು ಕಾದ್ ನೋಡ್ಬೇಕಷ್ಟೇ. ಈ ಮಧ್ಯೆ ನಾನು ಯಾರ ಕ್ಷೇತ್ರದಲ್ಲೂ ಹಸ್ತಕ್ಷೇಪ ಮಾಡಿಲ್ಲ ಅಂತ ಸಚಿವ DK ಶಿವಕುಮಾರ್ ಸ್ಪಷ್ಟನೆ ಕೊಟ್ರೆ ಇದರಿಂದ ಬಿಜೆಪಿಗೆ ಏನೂ ಲಾಭ ಆಗೋದಿಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಇವರೆಲ್ಲರಿಗೂ, ಎಲ್ಲ ಶಾಸಕರಿಗೂ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು ಅನ್ನೋದು ನಮ್ಮ ವಿಚಾರ, ಚಿಂತನೆ. ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರಾಗಲಿ, ನನಗೆ ಯಾರ್ದು ಹಸ್ತಕ್ಷೇಪ ಮಾಡೋಂಥ ಪ್ರಶ್ನೆ ಇಲ್ಲ. ನಮ್ಮ ಲಿಮಿಟ್ ಗೊತ್ತಿದೆ, ನನಗೆ ಅನುಭವ ಇದೆ. ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಇಂದಲೇ ದೋಸ್ತಿ ಸರ್ಕಾರ ಬೀಳುತ್ತೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಕೆಶಿಪ್ ಹಾಸನಕ್ಕೆ ಶಿಫ್ಟ್ ಆದಂತೆ ವಿಧಾನಸೌಧವೂ ಹಾಸನಕ್ಕೆ ಶಿಫ್ಟ್ ಆಗುತ್ತೆ ಅಂತ ವ್ಯಂಗ್ಯವಾಗಿ ಬಿಜೆಪಿ ಟ್ವೀಟ್ ಮಾಡಿದೆ. ಈ ಬೆಳಗಾವಿ ಜಗಳ ತಾರಕಕ್ಕೆ ಕೇಳ್ತಾ ಇದೆ. ಆ ಲಕ್ಷ್ಮೀ ಜಾರಕಿಹೊಳಿ ಆ ಜಗಳ ಕೇವಲ ಬೆಳಗಾವಿ ಜಿಲ್ಲೆಗೆ ಸೀಮಿತ ಇಲ್ಲ,
ಅದು ಬೆಂಗಳೂರಿಗೆ ಹತ್ತತಿ, ಯುರೋಪ್ಗೂ ಹೋಗ್ತದೆ. ಅದು ಹೋಗಿ ಯಾವಾಗ ಅದು ಎಕ್ಸ್ಪೋಸ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಎಷ್ಟು ಜನ ಶಾಸಕರು ಹೊರಗೆ ಬರ್ತಾರೆ ಗೊತ್ತಿಲ್ಲ. ಅವರೇ ಜಗಳಾಡಿ ಯಾವುದೇ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ಜಾರಕಿಹೊಳಿ ಹೆಬ್ಬಾಳ್ಕರ್ ಕಚ್ಚಾಟಕ್ಕೆ ಕಾರಣವಾಗಿದ್ದು ಕೋಟಿ ಕೋಟಿ ರೂಪಾಯಿ ವ್ಯವಹಾರ ಅನ್ನೋ ಮಾತು ಹರಿದಾಡ್ತಿದೆ. ಹೆಬ್ಬಾಳ್ಕರ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಾಲ ಪಡೆಯಲು ಶ್ಯೂರಿಟಿ ನೀಡಿತ್ತಂತೆ. ಇತ್ತ ಕಾಂಗ್ರೆಸ್ ನಾಯಕರ ಜಗಳವನ್ನೇ ಬಂಡವಾಳ ಮಾಡಿಕೊಂಡಿರೋ ಬಿಜೆಪಿ ಜಾರಕಿಹೊಳಿ ಬ್ರದರ್ಸ್ಗೆ ಗಾಳ ಹಾಕೋ ಸಾಧ್ಯತೆ ಇದೆ. ಒಂದು ವೇಳೆ ಜಾರಕಿಹೊಳಿ ಬ್ರದರ್ಸ್ ಬಿಜೆಪಿಗೆ ಹೋದ್ರೆ ಮೈತ್ರಿ ಸರ್ಕಾರದಲ್ಲಿ ಮತ್ತೆ ತಲ್ಲಣ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೂವಿನಹಡಗಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪಿಟಿ ಪರಮೇಶ್ವರ್ ನಾಯ್ಕ್ ಮೈಲಾರ ಗ್ರಾಮದ ಮತದಾರರಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತು. ಆದರೆ ಗ್ರಾಮಸ್ಥರು ತಮಗೆ ಓಟ್ ಹಾಕಿಲ್ಲ ಅಂತ ತಾವೇ ಶಿಲಾನ್ಯಾಸ ಮಾಡಲು ಶಾಸಕರು ಮುಂದಾದರು. ಆಗ ತಕರಾರು ತೆಗೆದು ಗಲಾಟೆ ಮಾಡಿದ್ರು. ಈ ವೇಳೆ ಪರಮೇಶ್ವರ್ ನಾಯ್ಕ್ ನಾಲ್ಗೆ ಮೇಲೆ ಹಿಡಿತ ಇಲ್ಲದಂತೆ ಮಾತನಾಡಿದ್ದಾರೆ. ಗಲಾಟೆ ಜೋರಾದಾಗ ಬಾಯಲ್ಲಿ ಬೂಟ್ ಇಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕರ ಬೆಂಬಲಿಗರು ಗ್ರಾಮಸ್ಥರೊಬ್ಬರನ್ನ ತಳ್ಳಾಡಿ ನೂಕಾಡಿದ್ದಾರೆ. ಹಲ್ಲೆಗೂ ಕೂಡ ಮುಂದಾಗಿದ್ರು. ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಾಗ್ತಾ ಇರುವಂತ ಗಡಿ ಜಿಲ್ಲೆ ಚಾಮರಾಜನಗರದ ಜಿಲ್ಲಾಸ್ಪತ್ರೆ ಇದೀಗ ಮತ್ತೆ ತನ್ನ ಅವ್ಯವಸ್ಥೆ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ದೇ ತಡ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಏನದು ಸ್ಟೋರಿ ಇಲ್ಲಿ ನೋಡಿ. ಮೇಲೆಲ್ಲ ಥಳಕು, ಒಳಗೆಲ್ಲ ಹುಳುಕು ಅನ್ನೋ ಮಾತಿಗೆ ಚಾಮರಾಜನಗರ ಜಿಲ್ಲಾಸ್ಪತ್ರೆ ಉದಾಹರಣೆ. ಒಮ್ಮೆ ಇಲ್ಲಿರೋ ಹಾಸಿಗೆಗಳ ಬೆಡ್ಶೀಟ್ ಅನ್ನ ಸರಿಸಿ ನೋಡಿದ್ರೆ ಸಾಕು, ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಅನಾವರಣಗೊಳ್ಳುತ್ತೆ. ಹರಿದು ಚಿಂದಿಯಾಗಿರುವ ಹಾಸಿಗೆಗಳ ಮೇಲೆ ಪೇಪರ್ ಹಾಗೂ ರಟ್ಟುಗಳನ್ನ ಮುಚ್ಚಿ ಬೆಡ್ಶೀಟ್ ಹಾಕಲಾಗಿದೆ. ಇದನ್ನ ನೋಡ್ತಿದ್ರೆ ನಿಜಕ್ಕೂ ಸರ್ಕಾರಕ್ಕೆ ಇಷ್ಟೊಂದು ಬಡತನವಿದ್ಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಬಾಣಂತಿಯರ ವಾರ್ಡ್ಗಳ ಪರಿಸ್ಥಿತಿಯಂತೂ ಹೇಳತೀರದು. ಈ ವಾರ್ಡ್ಗಳಲ್ಲಿ ಉಸಿರುಗಟ್ಟಿಸುವ ಗಬ್ಬು ವಾಸನೆ ವಾಕರಿಕೆ ಬರೆಸುತ್ತೆ. ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಹಾಗೂ ಶುಚಿತ್ವ ಇಲ್ಲದೆ ಬಾಣಂತಿಯರ ಪರಿಸ್ಥಿತಿ ಶೋಚನೀಯವಾಗಿದೆ. ಅಲ್ಲಿಂದ ಇಲ್ಲಿ ಬಂದೆ. ಈಗ ಶೆಕೆ ಜಾಸ್ತಿ, ಒಂಥರ ಸ್ಮೆಲ್ಲು, ಕ್ಲೀನಿಂಗ್ ಇಲ್ಲ. ಹೇಗೆ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಈಗ ಸರ್ಕಾರಿ ಹಾಸ್ಪಿಟಲ್ ಅಂತ ಬರ್ತೀವಿ, ಏನೋ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಈ ತರ ಮಾಡಿದ್ರೆ ಹಿಂಗೆ. ಜಿಲ್ಲಾಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ದೇ ತಡ. ಪ್ರತಿಕ್ರಿಯಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಶೀಘ್ರವೇ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ. ನಾನು 8ನೇ ತಾರೀಕು ಬಂದು ಮತ್ತೆ ವಿಸಿಟ್ ಕೊಟ್ಟು ನೋಡಿ ಅದಕ್ಕೆ ಏನಾಗುತ್ತೆ ತಕ್ಷಣ ಮಾಡ್ತಕ್ಕಂಥ ಯೋಚನೆ ಮಾಡ್ತೀನಿ. ಒಳಗಡೆ ಹೋಗಕ್ಕೆ ಅಷ್ಟು ವಾಸನೆ ಯಾಕಂದ್ರೆ ನಾನು ಮೊದಲು ಹೋಗಿದ್ರೆ ಸರ್ ಮಾಡಿದ್ದೆ, ಅದೇನು ತಕ್ಷಣದಲ್ಲಿ ಬಂದು ಸರ್ ಮಾಡೋ ಅಂತ ಕೆಲಸ ಮಾಡ್ತೀನಿ. ಉಚಿತ ಚಿಕಿತ್ಸೆ ದೊರೆಯುತ್ತೆ ಅನ್ನೋ ಕಾರಣಕ್ಕೆ ಜಿಲ್ಲಾಸ್ಪತ್ರೆಗೆ ಬರೋ ಬಡ ರೋಗಿಗಳು ಇಲ್ಲಿನ ಎಲ್ಲ ಅಸಹ್ಯಗಳನ್ನ ಸಹಿಸಿಕೊಳ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಅಪಾಯ ಅಂತ ಗೊತ್ತಿದ್ರೂ ಶಿರಾಡಿ ಘಾಟ್ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಶಿರಾಡಿ ಘಾಟ್ನ 11 ಕಡೆ ಹೆದ್ದಾರಿಯ ಒಂದು ಬದಿ ಕುಸಿದಿದೆ. 11 ಕಡೆ ಕಾಂಕ್ರೀಟ್ ಹೆದ್ದಾರಿಯ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದೆ. ರಸ್ತೆ ಕುಸಿದ ಕಡೆ ಪೊಲೀಸ್ ಭದ್ರತೆ ನಡುವೆ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈ ಗ್ರಾಮದಲ್ಲಿ ಬರೋಬ್ಬರಿ 225 ಶಿಕ್ಷಕರಿದ್ದಾರೆ. ಇಡೀ ಗ್ರಾಮವೇ ಅನಕ್ಷರತೆಗೆ ಸೆಡ್ಡು ಹೊಡೆದು ನಿಂತಿದೆ. ಹೀಗಾಗಿನೇ ಈ ಗ್ರಾಮ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನ ಹೊಂದಿರೋ ಗ್ರಾಮ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟಕ್ಕೂ ಯಾವುದಾ ಗ್ರಾಮ ನೀವೇ ನೋಡಿ. ಮಕ್ಕಳಿಗೆ ಬೋಧನೆ ಮಾಡ್ತಾ ಇರೋ ಶಿಕ್ಷಕರು, ಸಂಭ್ರಮದಿಂದ ಶಾಲಾ ಆವರಣದಲ್ಲಿ ಆಟ ಆಡ್ತಿರೋ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಹಳೆಕಿತ್ತೂರು ಗ್ರಾಮದಲ್ಲಿ. ಈ ಗ್ರಾಮ ಕನ್ನಡ ನಾಡಿಗೆ ನೂರಾರು ಶಿಕ್ಷಕರನ್ನ ಕೊಡುಗೆಯಾಗಿ ನೀಡಿದೆ. ಸುಮಾರು 2800 ಜನಸಂಖ್ಯೆ ಹೊಂದಿರೋ ಈ ಗ್ರಾಮದಲ್ಲಿ ಬರೋಬ್ಬರಿ 225ಕ್ಕೂ ಹೆಚ್ಚು ಶಿಕ್ಷಕರಿದ್ದಾರೆ. ಹೀಗಾಗಿ ಈ ಗ್ರಾಮ ಇವತ್ತು ಸುಶಿಕ್ಷಿತರ ಗ್ರಾಮ, ಶಿಕ್ಷಕರ ಗ್ರಾಮ ಎಂಬ ಬಿರುದು ಪಡೆದಿದೆ. ಮೂಲತಃ ಮೊದಲು ಕಿತ್ತೂರು ಗ್ರಾಮ, ಅಲ್ಲಿ ಮೂಲ ವೃತ್ತಿ ಏನು ಅಂತಂದ್ರೆ ಶಿಕ್ಷಕ ವೃತ್ತಿ. ಪ್ರಾಥಮಿಕ ಶಾಲಾ ಶಿಕ್ಷಕರೇ ಹೆಚ್ಚು ಇರತಕ್ಕಂಥ ಊರು.
ಯಾವತ್ತೂ ನಮಗೆ ಶಿಕ್ಷಕರಾಗಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಆ ಗ್ರಾಮದ ಒಂದು ಪರಿಸರ, ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗಳು, ನಮಗೆ ಕಲಿಸಿರ್ತಕ್ಕಂಥ ನಮ್ಮ ಊರಿನವರೇ ಆಗಿರ್ತಕ್ಕಂಥ ಅನೇಕ ಶಿಕ್ಷಕರನ್ನ ಇವತ್ತಿನ ದಿವಸ ನಾವು ಸ್ಮರಿಸಬೇಕು. ಈ ಗ್ರಾಮದಲ್ಲಿ ಶಿಕ್ಷಕ ವೃತ್ತಿ ಅನ್ನೋದು ಸರ್ವಶ್ರೇಷ್ಠ ವೃತ್ತಿ. ಮನೆಗೊಬ್ಬರು ಶಿಕ್ಷಕರಾದ್ರೆ ಒಂದು ಅತ್ಯುತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಅನ್ನೋದು ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಈ ಊರಿನಲ್ಲಿ ಪ್ರತಿಯೊಬ್ಬರು ಬಹಳಷ್ಟು ಜನರು ಅಂದ್ರೆ ಸುಮಾರು 180ರಿಂದ 190 ಶಿಕ್ಷಕರಾಗಿ ಬೇರೆ ಬೇರೆ ಊರಲ್ಲಿ ಸೇವೆ ಸಲ್ಲಿದ್ದಾರೆ. ಈ ಗ್ರಾಮದ ಶಿಕ್ಷಕರ ಸಾಧನೆಗೆ ಮೆಚ್ಚಿ ರಾಜ್ಯ ಮಟ್ಟದ 2, ಜಿಲ್ಲಾ ಮಟ್ಟದಲ್ಲಿ 15 ಪ್ರಶಸ್ತಿ ಬಂದಿವೆ. 8 ಮಂದಿಗೆ ಜನ ಮೆಚ್ಚಿದ ಶಿಕ್ಷಕ ಅನ್ನುವ ಗೌರವ ಸಂದಿದೆ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಸಾಮಾನ್ಯವಾಗಿ ಪಿಎಚ್ಡಿಯನ್ನ ಉದ್ಯೋಗಕ್ಕಾಗಿನೋ ಅಥವಾ ಹೆಮ್ಮೆಗಾಗಿನೋ ಮಾಡೋದನ್ನ ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ನಿವೃತ್ತ ಶಿಕ್ಷಕರು ಇಳಿ ವಯಸ್ಸಲ್ಲಿ ಪಿಎಚ್ಡಿ ಮಾಡೋಕೆ ಹೊರಟಿದ್ದಾರೆ. ಅಷ್ಟಕ್ಕೂ ಯಾರ ವ್ಯಕ್ತಿ, ಎಲ್ಲಿಯವರು ಅನ್ನೋದನ್ನ ತಿಳ್ಕೋಬೇಕಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ನೀವು ನೋಡ್ತಿರೋ ಈ ಅಜ್ಜನ ಹೆಸರು ಶರಣಬಸವರಾಜ್ ಬಿಸ್ರಳ್ಳಿ. ಇವರ ವಯಸ್ಸು 89 ವರ್ಷ. ಮೂಲತಃ ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ನವರು. ಆದ್ರೆ ಕೊಪ್ಪಳದಲ್ಲೇ ಹೆಚ್ಚು ಕಾಲ ಕಳೆದಿದ್ರಿಂದ ನಮ್ಮೂರು ಕೊಪ್ಪಳದ ಬಿಸ್ರಳ್ಳಿ ಅಂತಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಬ್ರಿಟಿಷರ ವಿರುದ್ಧ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ವೇಳೆ ಹಜಾರಕರು ನಿಜಾಮರ ವಿರುದ್ಧ ಬಂಡೆದ್ದವರು ಈ ಅಜ್ಜ. ಇತ್ತ ಅಪ್ಪಟ ಹೋರಾಟಗಾರರಿಗೆ ಈ ಇಳಿ ವಯಸ್ಸಲ್ಲೂ ವಿದ್ಯೆ ಎಂದರೆ ಎಲ್ಲಿಲ್ಲದ ಆಸಕ್ತಿ. ಇವರ ಆಸಕ್ತಿಗೆ ಉದಾಹರಣೆ ಹಂಪಿ ವಿವಿಯಲ್ಲಿ ನಡೆದ ಪಿಎಚ್ಡಿ ಪ್ರವೇಶ ಪರೀಕ್ಷೆ ಬರೆದಿದ್ದು. ಶರಣಬಸವರಾಜ್ ಅವರಿಗೆ ಕಾವ್ಯ ರಚಿಸುವ ಹವ್ಯಾಸವಿದೆ. ಸುಮಾರು 15 ಪುಸ್ತಕ ಬರೆದಿದ್ದಾರೆ. ಧಾರವಾಡ ವಿವಿಯಲ್ಲಿ ಎಂಎ ಕನ್ನಡ ಮುಗಿಸಿದ್ರು. ಆದ್ರೆ 49% ಫಲಿತಾಂಶದಿಂದ ಪಿಎಚ್ಡಿಗೆ ಅರ್ಹತೆ ಪಡೆಯಲಿಲ್ಲ. ಆಮೇಲೆ 2015 ಮತ್ತು 2016ರಲ್ಲಿ ಹಂಪಿ ಕನ್ನಡ ವಿವಿಯಲ್ಲಿ ಕನ್ನಡದಲ್ಲಿ ಎಂಎ ಮಾಡಿ 63% ಫಲಿತಾಂಶ ಪಡೆದು ಪಿಎಚ್ಡಿ ಪ್ರವೇಶ ಪರೀಕ್ಷೆಗೆ ಅರ್ಹತೆ ಪಡೆದ್ರು. ಕಳೆದ ವರ್ಷವೂ ಪಿಎಚ್ಡಿಗೆ ಪ್ರವೇಶ ಪರೀಕ್ಷೆ ಬರೆದಿದ್ದು ಅರ್ಹತೆ ಗಳಿಸಲಿಲ್ಲ. ಈ ಬಾರಿ ಉತ್ತೀರ್ಣರಾಗುವ ವಿಶ್ವಾಸವಿದೆ ಅಂತಾರೆ. ನಾನು ಕಾವ್ಯಗಳನ್ನ ಬರೀಬೇಕು, ಆ ಕಾವ್ಯಗಳಿಗೆ ಹೆಚ್ಚೊಂದು ಪ್ರೋತ್ಸಾಹ ಸಿಗ್ತದೆ ಪಿಎಚ್ಡಿ ಮಾಡಿದ್ರೆ. ಮತ್ತೆ ನನ್ನ ಪಿಎಚ್ಡಿ ಮಾಡೋದ್ರಿಂದ ಹೆಚ್ಚಿನ ನನಗೆ ಓದ್ಲಿಕ್ಕೆ ಸಮಯ ಸಿಗ್ತೈತಿ, ಹೆಚ್ಚಿನ ಗ್ರಂಥಾವಲೋಕನ ಮಾಡ್ಲಿಕ್ಕೆ ಅನುಕೂಲ ಆಕೈತೆ ಅನ್ನೋ ದೃಷ್ಟಿಯಿಂದ ಪಿಎಚ್ಡಿ ಮಾಡ್ಲಿಕ್ಕೆ ಎತ್ತೀನಿ. ಇಂಥ ಇಳಿ ವಯಸ್ಸಲ್ಲೂ ಇವರು ಯಾರನ್ನ ಅವಲಂಬಿಸಿಲ್ಲ. ಮಹಾ ಸ್ವಾಭಿಮಾನಿ. ಇಷ್ಟು ವಯಸ್ಸಿನಲ್ಲೂ ಪಿಎಚ್ಡಿ ಮಾಡಬೇಕೆನ್ನುವ ಇವರ ಛಲ ಈಗಿನ ಯುವ ಪೀಳಿಗೆಗೆ ಮಾದರಿ. ಬಸವರಾಜ ಕರಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಶರಣ ಬಸವರಾಜ್ ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ಸ್ಟೋರಿ ನೋಡೋಣ. ಗುಂಡಿ ಬಿದ್ದಿದ್ದ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಕಲಾವಿದನ ನೂತನ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯ ಸಿದ್ದಪ್ಪ ವೃತ್ತದಲ್ಲಿ ಹೆಬ್ಬಾವೊಂದು ಗುಂಡಿಯಿಂದ ಹೊರ ಬರ್ತಾ ಇದ್ದ ರೀತಿ ಬಿಂಬಿಸಿ ಬಾದ ನಂಜುಂಡಸ್ವಾಮಿ ಪಾಲಿಕೆಗೆ ಬಿಸಿ ಮುಟ್ಟಿಸಿದ್ರು. 15 ದಿನವಾದರೂ ಗಮನ ಹರಿಸದ ಪಾಲಿಕೆ ಚಿತ್ರರಚನೆ ಬಳಿಕ ರಸ್ತೆ ದುರಸ್ತಿಯನ್ನ ಮಾಡಿಸಿದೆ. ಮೈಸೂರು ದಸರಾ ಗಜಪಡೆ ಅರಮನೆ ಪ್ರವೇಶವನ್ನು ಮಾಡಿದೆ. ಜಿಲ್ಲಾಡಳಿತ ಆನೆಗಳಿಗೆ ಪೂಜೆ ಮಾಡಿ ಸ್ವಾಗತ ಕೋರ್ತು. ಅರಣ್ಯ ಇಲಾಖೆಯಿಂದ ಅರಮನೆವರೆಗೆ ಮೆರವಣಿಗೆ ಮೂಲಕ ಅರ್ಜುನನ ಟೀಮ್ ಸಾಗಿದೆ. ಹೇಗಿತ್ತು ನೋಡಿ. ಮೈಸೂರು ದಸರಾಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಮೈಸೂರಿಗೆ ಅರ್ಜುನನ ನೇತೃತ್ವದ ಗಜಪಡೆ ಆಗಮಿಸಿದೆ. ಮಧ್ಯಾಹ್ನ ಅರಣ್ಯ ಇಲಾಖೆಯಲ್ಲಿ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಮಾಡಿ ಮೊದಲ ತಂಡದ 6 ಆನೆಗಳನ್ನ ಬರಮಾಡಿಕೊಳ್ಳಲಾಯಿತು. ಪೂಜೆ ನಂತರ ಕಾಲ್ನಡಿಗೆ ಮೂಲಕ ಅರಮನೆಯತ್ತ ಆನೆಗಳು ಹೆಜ್ಜೆ ಹಾಕಿದವು. ಮೆರವಣಿಗೆ ಮೂಲಕ ಅರಮನೆವರೆಗೆ ಆನೆಗಳನ್ನ ಕರೆತರಲಾಯಿತು. ಅರಮನೆ ಮುಂಭಾಗ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ಗಜಪಡೆಗೆ ಸಂಪ್ರದಾಯದಂತೆ ಪೂಜೆ ಮಾಡಿ ಸ್ವಾಗತ ಕೋರಿದರು. ಚಾಮುಂಡೇಶ್ವರಿ ಆನಂದ ಪಡಬೇಕು, ಸಂತೋಷ ಪಡಬೇಕು, ಆ ರೀತಿಯ ಒಂದು ದಸರಾ ಉತ್ಸವ ನಡಿಬೇಕು ಅಂತಕ್ಕಂಥದ್ದು ಈ ನಾಡಿನ ದಸರಾ ವಿಶ್ವಮಟ್ಟಕ್ಕೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧವಾಗಿದೆ. ಒಟ್ನಲ್ಲಿ ದಸರಾಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಆನೆಗಳಿಗೆ ಒಳ್ಳೊಳ್ಳೆ ಆಹಾರ ಕೊಟ್ಟು ರೆಡಿ ಮಾಡಲಾಗುತ್ತೆ. ನಾಳೆ ಆನೆಗಳ ತೂಕ ಮಾಡಲಾಗುತ್ತೆ. ಆಮೇಲೆ ಆನೆಗಳಿಗೆ ರಿಹರ್ಸಲ್ ಶುರುವಾಗಲಿದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.